ನೋಡೋಣ. ಅಡುಗೆ ಅನಿಲ ಸೋರಿಕೆಯಾಗಿ ಬೆಂಕಿ ಹೊತ್ತಿ ಉರಿದಿರುವ ಘಟನೆ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿ ನಡೆದಿದೆ. 3 ಮಕ್ಕಳು ಸೇರಿದಂತೆ 6 ಜನರಿಗೆ ಸುಟ್ಟ ಗಾಯಗಳಾಗಿವೆ. ಗ್ಯಾಸ್ ಲೀಕ್ ಆಗಿ ಮನೆ ತುಂಬಾ ಗ್ಯಾಸ್ ವಾಸನೆ. ಅಡುಗೆ ಮನೆ ಲೈಟ್ ಹಾಕ್ತಿದ್ದಂತೆ ಹೊತ್ಕೊಂಡಿದೆ ಬೆಂಕಿ. ಈ ಅವಘಡದಲ್ಲಿ ಅನುರಾಧ ಹಾಗೆ ಲಕ್ಷ್ಮಿ ಇವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಶ್ರೀನಿಧಿ, ಸನ್ನಿಧಿ, ಶ್ರೀರಕ್ಷಾ ಅನ್ನುವವರಿಗೂ ಕೂಡ ಗಾಯಗಳಾಗಿದೆ. ಇಬ್ಬರ ಸ್ಥಿತಿ ಗಂಭೀರವಾಗಿದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ವಿಷಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಿಲಿಂಡರ್ ಹೊತ್ತಿ ಉರಿದ ತಕ್ಷಣವೇ ಮನೆಯಲ್ಲಿದ್ದ ವಸ್ತುಗಳೆಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿದೆ. ಇನ್ನು ಸುಟ್ಟ ಗಾಯಗಳಿಂದ ಬಳಲುತ್ತಿರುವವರಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಅನ್ನೋ ಮಾಹಿತಿ ಇದೆ. ಒಟ್ಟು 6 ಮಂದಿ ಈ ಅವಘಡದಲ್ಲಿ ಗಾಯಾಳುಗಳಾಗಿದ್ದಾರೆ. ಕೇವಲ ಈ ಮನೆಯವರಲ್ಲದೆ ಪಕ್ಕದ ಮನೆಯಾಕೆ ಕೂಡ ಲಕ್ಷ್ಮಿ ಅನ್ನೋರ್ಗೂ ಕೂಡ ಈ ಬೆಂಕಿ ಅವಘಡದಲ್ಲಿ ಹಾನಿಯಾಗಿದೆ, ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೀಡ್ತಾ ಹೋಗ್ತಾರೆ. ಧ್ರುವರಾಜ್, ಗ್ಯಾಸ್ ಲೀಕ್ ಆಗಿರುವ ಅವಘಡ ಇದು, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಹಾಗೆ ಗಾಯಗೊಂಡವರ ಪರಿಸ್ಥಿತಿ ಬಗ್ಗೆ ಏನು ಅಪ್ಡೇಟ್ಸ್ ಇದೆ? ಸ್ಮಿತಾ, ಇದು ಸುಮಾರು ನಿನ್ನೆ ಬೆಳಗ್ಗೆ ನಡೆದಂತಹ ಒಂದು ಘಟನೆ. ಈ ಗ್ಯಾಸ್ ಏನಿದೆ, ಗ್ಯಾಸ್ ಲೀಕೇಜ್ ಆಗ್ತಾ ಇತ್ತು. ಆ ಲೀಕೇಜ್ ಅನ್ನ ಗಮನಿಸಿದಂತಹ ಪಕ್ಕದ ಮನೆಯವರು ಇವರನ್ನ ಬಂದು ಎಬ್ಬಿಸ್ತಾರೆ. ಆ ಸಂದರ್ಭದಲ್ಲಿ ಹೋಗಿ ಲೈಟ್ ಅನ್ನ ಆನ್ ಮಾಡ್ತಾ ಇದ್ದ ಹಾಗೆ ಏಕಾಏಕಿ ಬೆಂಕಿ ಹೊತ್ಕೊಂಡು ಅಲ್ಲಿ ಬ್ಲಾಸ್ಟ್ ಆಗಿದೆ. ಆದ್ರೆ ಅದೃಷ್ಟವಶಾತ್ ಗ್ಯಾಸ್ ಬ್ಲಾಸ್ಟ್ ಆಗಿಲ್ಲ, ಸಿಲಿಂಡರ್ ಬ್ಲಾಸ್ಟ್ ಆಗಿಲ್ಲ. ಆದ್ರೆ ಏರ್ ಬ್ಲಾಸ್ಟ್ ಆದಂತಹ ಕಾರಣಕ್ಕಾಗಿ ಆ ಗೋಡೆ ಎಲ್ಲ ಛಿದ್ರವಾಗಿದೆ. ಅಲ್ಲದೆ ಆ ಮನೆಯಲ್ಲಿ ಮಲಗಿದ್ದಂತಹ ಅನುರಾಧ ಅನ್ನೋರು, ಅವರ 3 ಜನ ಮಕ್ಕಳು ಮತ್ತೆ ಇವರನ್ನ ಎಬ್ಸ್ಲಿಕ್ ಬಂದಿದ್ರು ನೋಡಿ, ಪಕ್ಕದ ಮನೆಯ ಲಕ್ಷ್ಮಿ ಅನ್ನೋರು. ಎಷ್ಟು ಜನಕ್ಕೂ ಕೂಡ ಸದ್ಯ ಗಾಯವಾಗಿದೆ. ಇದರಲ್ಲಿ ಮುಖ್ಯವಾಗಿ ಒಂದು ಮಗು ಹಾಗೆ ಈ ಲಕ್ಷ್ಮಿ ಪಕ್ಕದ ಮನೆಯವರು ಎಬ್ಸಕ್ ಬಂದಿದ್ರಲ್ಲ, ಅವರಿಗೂ ಕೂಡ ಈಗ ಸದ್ಯ ಗಂಭೀರ ಗಾಯವಾಗಿದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಮುಖ್ಯವಾಗಿ ಆ ಒಂದು ಮನೆಯನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಆ ಮನೆಯಲ್ಲಿ ವೆಂಟಿಲೇಷನ್ ಇರಲಿಲ್ಲ. ಅಂದ್ರೆ ಗ್ಯಾಸ್ ಸಿಲಿಂಡರ್ ಇದ್ದಂತಹ ಸಂದರ್ಭದಲ್ಲಿ ಒಂದ್ ವೇಳೆ ಲೀಕೇಜ್ ಆಯ್ತು ಅಂತ ಹೇಳಿದ್ರು ಕೂಡ ಗಾಳಿ ಹೊರ ಹೋಗ್ಲಿಕ್ಕೆ ವ್ಯವಸ್ಥೆ ಇರಬೇಕಿತ್ತು. ಆದ್ರೆ ವಿಂಡೋ ಕೂಡ ಇರಲಿಲ್ಲ. ಹಾಗಾಗಿ ಈ ಒಂದು ಅವಘಡ ಸಂಭವಿಸಿರುವಂತದ್ದು. ಅಕ್ಕಪಕ್ಕದ ಮನೆಯ ಈ ಸ್ಫೋಟದ ತೀವ್ರತೆಗೆ ಪಕ್ಕದ ಮನೆಯ ಗೋಡೆ ಕೂಡ ಬಿರುಕು ಬಿಟ್ಟಿರುವಂತದ್ದು. ಆದ್ರೆ ಈ ಒಂದು ಘಟನೆ ನಡೆದಿರುವುದು ನಿನ್ನೆ ಬೆಳಗಿನ ಜಾವ. ಮನೆಯಲ್ಲಿ ಅವರ ಪತಿ ನೈಟ್ ಶಿಫ್ಟ್ ಗೆ ಹೋಗಿದ್ರು. ಇವರು 3 ಜನ ಅನುರಾಧ ಹಾಗೆ 3 ಮಕ್ಕಳು ಮಲ್ಕೊಂಡಿದ್ರು. ಬೆಳಗ್ಗೆ ಎಚ್ಚರ ಆಗ್ತಾ ಇದ್ದ ಹಾಗೆ 7:30 ಸುಮಾರಿಗೆ ಈ ಒಂದು ಅವಘಡ ಸಂಭವಿಸಿರುವಂತದ್ದು. ಸದ್ಯ ಎಲ್ಲರನ್ನ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಸ್ಮಿತಾ, ರೈಟ್, ಧನ್ಯವಾದ ಧ್ರುವ ಮಾಹಿತಿಗಾಗಿ. ನೋಡೋಣ. ಅಡುಗೆ ಅನಿಲ ಸೋರಿಕೆಯಾಗಿ ಬೆಂಕಿ ಹೊತ್ತಿ ಉರಿದಿರುವ ಘಟನೆ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿ ನಡೆದಿದೆ. 3 ಮಕ್ಕಳು ಸೇರಿದಂತೆ 6 ಜನರಿಗೆ ಸುಟ್ಟ ಗಾಯಗಳಾಗಿವೆ. ಗ್ಯಾಸ್ ಲೀಕ್ ಆಗಿ ಮನೆ ತುಂಬಾ ಗ್ಯಾಸ್ ವಾಸನೆ. ಅಡುಗೆ ಮನೆ ಲೈಟ್ ಹಾಕ್ತಿದ್ದಂತೆ ಹೊತ್ಕೊಂಡಿದೆ ಬೆಂಕಿ. ಈ ಅವಘಡದಲ್ಲಿ ಅನುರಾಧ ಹಾಗೆ ಲಕ್ಷ್ಮಿ ಇವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಶ್ರೀನಿಧಿ, ಸನ್ನಿಧಿ, ಶ್ರೀರಕ್ಷಾ ಅನ್ನುವವರಿಗೂ ಕೂಡ ಗಾಯಗಳಾಗಿದೆ. ಇಬ್ಬರ ಸ್ಥಿತಿ ಗಂಭೀರವಾಗಿದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ವಿಷಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಿಲಿಂಡರ್ ಹೊತ್ತಿ ಉರಿದ ತಕ್ಷಣವೇ ಮನೆಯಲ್ಲಿದ್ದ ವಸ್ತುಗಳೆಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿದೆ. ಇನ್ನು ಸುಟ್ಟ ಗಾಯಗಳಿಂದ ಬಳಲುತ್ತಿರುವವರಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಅನ್ನೋ ಮಾಹಿತಿ ಇದೆ. ಒಟ್ಟು 6 ಮಂದಿ ಈ ಅವಘಡದಲ್ಲಿ ಗಾಯಾಳುಗಳಾಗಿದ್ದಾರೆ. ಕೇವಲ ಈ ಮನೆಯವರಲ್ಲದೆ ಪಕ್ಕದ ಮನೆಯಾಕೆ ಕೂಡ ಲಕ್ಷ್ಮಿ ಅನ್ನೋರ್ಗೂ ಕೂಡ ಈ ಬೆಂಕಿ ಅವಘಡದಲ್ಲಿ ಹಾನಿಯಾಗಿದೆ, ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೀಡ್ತಾ ಹೋಗ್ತಾರೆ. ಧ್ರುವರಾಜ್, ಗ್ಯಾಸ್ ಲೀಕ್ ಆಗಿರುವ ಅವಘಡ ಇದು, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಹಾಗೆ ಗಾಯಗೊಂಡವರ ಪರಿಸ್ಥಿತಿ ಬಗ್ಗೆ ಏನು ಅಪ್ಡೇಟ್ಸ್ ಇದೆ?
ಸ್ಮಿತಾ, ಇದು ಸುಮಾರು ನಿನ್ನೆ ಬೆಳಗ್ಗೆ ನಡೆದಂತಹ ಒಂದು ಘಟನೆ. ಈ ಗ್ಯಾಸ್ ಏನಿದೆ, ಗ್ಯಾಸ್ ಲೀಕೇಜ್ ಆಗ್ತಾ ಇತ್ತು. ಆ ಲೀಕೇಜ್ ಅನ್ನ ಗಮನಿಸಿದಂತಹ ಪಕ್ಕದ ಮನೆಯವರು ಇವರನ್ನ ಬಂದು ಎಬ್ಬಿಸ್ತಾರೆ. ಆ ಸಂದರ್ಭದಲ್ಲಿ ಹೋಗಿ ಲೈಟ್ ಅನ್ನ ಆನ್ ಮಾಡ್ತಾ ಇದ್ದ ಹಾಗೆ ಏಕಾಏಕಿ ಬೆಂಕಿ ಹೊತ್ಕೊಂಡು ಅಲ್ಲಿ ಬ್ಲಾಸ್ಟ್ ಆಗಿದೆ. ಆದ್ರೆ ಅದೃಷ್ಟವಶಾತ್ ಗ್ಯಾಸ್ ಬ್ಲಾಸ್ಟ್ ಆಗಿಲ್ಲ, ಸಿಲಿಂಡರ್ ಬ್ಲಾಸ್ಟ್ ಆಗಿಲ್ಲ. ಆದ್ರೆ ಏರ್ ಬ್ಲಾಸ್ಟ್ ಆದಂತಹ ಕಾರಣಕ್ಕಾಗಿ ಆ ಗೋಡೆ ಎಲ್ಲ ಛಿದ್ರವಾಗಿದೆ. ಅಲ್ಲದೆ ಆ ಮನೆಯಲ್ಲಿ ಮಲಗಿದ್ದಂತಹ ಅನುರಾಧ ಅನ್ನೋರು, ಅವರ 3 ಜನ ಮಕ್ಕಳು ಮತ್ತೆ ಇವರನ್ನ ಎಬ್ಸ್ಲಿಕ್ಕೆ ಬಂದಿದ್ರು ನೋಡಿ, ಪಕ್ಕದ ಮನೆಯ ಲಕ್ಷ್ಮಿ ಅನ್ನೋರು. ಎಷ್ಟು ಜನಕ್ಕೂ ಕೂಡ ಸದ್ಯ ಗಾಯವಾಗಿದೆ. ಇದರಲ್ಲಿ ಮುಖ್ಯವಾಗಿ ಒಂದು ಮಗು ಹಾಗೆ ಈ ಲಕ್ಷ್ಮಿ ಪಕ್ಕದ ಮನೆಯವರು ಎಬ್ಸಕ್ ಬಂದಿದ್ರಲ್ಲ, ಅವರಿಗೂ ಕೂಡ ಈಗ ಸದ್ಯ ಗಂಭೀರ ಗಾಯವಾಗಿದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಮುಖ್ಯವಾಗಿ ಆ ಒಂದು ಮನೆಯನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಆ ಮನೆಯಲ್ಲಿ ವೆಂಟಿಲೇಷನ್ ಇರಲಿಲ್ಲ. ಅಂದ್ರೆ ಗ್ಯಾಸ್ ಸಿಲಿಂಡರ್ ಇದ್ದಂತಹ ಸಂದರ್ಭದಲ್ಲಿ ಒಂದ್ ವೇಳೆ ಲೀಕೇಜ್ ಆಯ್ತು ಅಂತ ಹೇಳಿದ್ರು ಕೂಡ ಗಾಳಿ ಹೊರ ಹೋಗ್ಲಿಕ್ಕೆ ವ್ಯವಸ್ಥೆ ಇರಬೇಕಿತ್ತು. ಆದ್ರೆ ವಿಂಡೋ ಕೂಡ ಇರಲಿಲ್ಲ. ಹಾಗಾಗಿ ಈ ಒಂದು ಅವಘಡ ಸಂಭವಿಸಿರುವಂತದ್ದು. ಅಕ್ಕಪಕ್ಕದ ಮನೆಯ ಈ ಸ್ಫೋಟದ ತೀವ್ರತೆಗೆ ಪಕ್ಕದ ಮನೆಯ ಗೋಡೆ ಕೂಡ ಬಿರುಕು ಬಿಟ್ಟಿರುವಂತದ್ದು. ಆದ್ರೆ ಈ ಒಂದು ಘಟನೆ ನಡೆದಿರುವುದು ನಿನ್ನೆ ಬೆಳಗಿನ ಜಾವ. ಮನೆಯಲ್ಲಿ ಅವರ ಪತಿ ನೈಟ್ ಶಿಫ್ಟ್ ಗೆ ಹೋಗಿದ್ರು. ಇವರು 3 ಜನ ಅನುರಾಧ ಹಾಗೆ 3 ಮಕ್ಕಳು ಮಲ್ಕೊಂಡಿದ್ರು. ಬೆಳಗ್ಗೆ ಎಚ್ಚರ ಆಗ್ತಾ ಇದ್ದಾಗೆ 7:30 ಸುಮಾರಿಗೆ ಈ ಒಂದು ಅವಘಡ ಸಂಭವಿಸಿರುವಂತದ್ದು. ಸದ್ಯ ಎಲ್ಲರನ್ನ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಸ್ಮಿತಾ, ರೈಟ್, ಧನ್ಯವಾದ ಧ್ರುವ ಮಾಹಿತಿಗಾಗಿ. ಅಡುಗೆ ಅನಿಲ ಸೋರಿಕೆಯಾಗಿ ಬೆಂಕಿ ಹೊತ್ತಿ ಉರಿದಿರುವ ಘಟನೆ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿ ನಡೆದಿದೆ. 3 ಮಕ್ಕಳು ಸೇರಿದಂತೆ 6 ಜನರಿಗೆ ಸುಟ್ಟ ಗಾಯಗಳಾಗಿವೆ. ಗ್ಯಾಸ್ ಲೀಕ್ ಆಗಿ ಮನೆ ತುಂಬಾ ಗ್ಯಾಸ್ ವಾಸನೆ. ಅಡುಗೆ ಮನೆ ಲೈಟ್ ಹಾಕ್ತಿದ್ದಂತೆ ಹೊತ್ಕೊಂಡಿದೆ ಬೆಂಕಿ. ಈ ಅವಘಡದಲ್ಲಿ ಅನುರಾಧ ಹಾಗೆ ಲಕ್ಷ್ಮಿ ಇವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಶ್ರೀನಿಧಿ, ಸನ್ನಿಧಿ, ಶ್ರೀರಕ್ಷಾ ಅನ್ನುವವರಿಗೂ ಕೂಡ ಗಾಯಗಳಾಗಿದೆ. ಇಬ್ಬರ ಸ್ಥಿತಿ ಗಂಭೀರವಾಗಿದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ವಿಷಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಿಲಿಂಡರ್ ಹೊತ್ತಿ ಉರಿದ ತಕ್ಷಣವೇ ಮನೆಯಲ್ಲಿದ್ದ ವಸ್ತುಗಳೆಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿದೆ. ಇನ್ನು ಸುಟ್ಟ ಗಾಯಗಳಿಂದ ಬಳಲುತ್ತಿರುವವರಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಅನ್ನೋ ಮಾಹಿತಿ ಇದೆ. ಒಟ್ಟು 6 ಮಂದಿ ಈ ಅವಘಡದಲ್ಲಿ ಗಾಯಾಳುಗಳಾಗಿದ್ದಾರೆ. ಕೇವಲ ಈ ಮನೆಯವರಲ್ಲದೆ ಪಕ್ಕದ ಮನೆಯಾಕೆ ಕೂಡ ಲಕ್ಷ್ಮಿ ಅನ್ನೋರ್ಗೂ ಕೂಡ ಈ ಬೆಂಕಿ ಅವಘಡದಲ್ಲಿ ಹಾನಿಯಾಗಿದೆ, ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೀಡ್ತಾ ಹೋಗ್ತಾರೆ. ಧ್ರುವರಾಜ್, ಗ್ಯಾಸ್ ಲೀಕ್ ಆಗಿರುವ ಅವಘಡ ಇದು, ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ಹಾಗೆ ಗಾಯಗೊಂಡವರ ಪರಿಸ್ಥಿತಿ ಬಗ್ಗೆ ಏನು ಅಪ್ಡೇಟ್ಸ್ ಇದೆ? ಸ್ಮಿತಾ, ಇದು ಸುಮಾರು ನಿನ್ನೆ ಬೆಳಗ್ಗೆ ನಡೆದಂತಹ ಒಂದು ಘಟನೆ. ಈ ಗ್ಯಾಸ್ ಏನಿದೆ, ಗ್ಯಾಸ್ ಲೀಕೇಜ್ ಆಗ್ತಾ ಇತ್ತು. ಆ ಲೀಕೇಜ್ ಅನ್ನ ಗಮನಿಸಿದಂತಹ ಪಕ್ಕದ ಮನೆಯವರು ಇವರನ್ನ ಬಂದು ಎಬ್ಬಿಸ್ತಾರೆ. ಆ ಸಂದರ್ಭದಲ್ಲಿ ಹೋಗಿ ಲೈಟ್ ಅನ್ನ ಆನ್ ಮಾಡ್ತಾ ಇದ್ದ ಹಾಗೆ ಏಕಾಏಕಿ ಬೆಂಕಿ ಹೊತ್ಕೊಂಡು ಅಲ್ಲಿ ಬ್ಲಾಸ್ಟ್ ಆಗಿದೆ. ಆದ್ರೆ ಅದೃಷ್ಟವಶಾತ್ ಗ್ಯಾಸ್ ಬ್ಲಾಸ್ಟ್ ಆಗಿಲ್ಲ, ಸಿಲಿಂಡರ್ ಬ್ಲಾಸ್ಟ್ ಆಗಿಲ್ಲ. ಆದ್ರೆ ಏರ್ ಬ್ಲಾಸ್ಟ್ ಆದಂತಹ ಕಾರಣಕ್ಕಾಗಿ ಆ ಗೋಡೆ ಎಲ್ಲ ಛಿದ್ರವಾಗಿದೆ. ಅಲ್ಲದೆ ಆ ಮನೆಯಲ್ಲಿ ಮಲಗಿದ್ದಂತಹ ಅನುರಾಧ ಅನ್ನೋರು, ಅವರ 3 ಜನ ಮಕ್ಕಳು ಮತ್ತೆ ಇವರನ್ನ ಎಬ್ಸ್ಲಿಕ್ಕೆ ಬಂದಿದ್ರು ನೋಡಿ, ಪಕ್ಕದ ಮನೆಯ ಲಕ್ಷ್ಮಿ ಅನ್ನೋರು. ಎಷ್ಟು ಜನಕ್ಕೂ ಕೂಡ ಸದ್ಯ ಗಾಯವಾಗಿದೆ. ಇದರಲ್ಲಿ ಮುಖ್ಯವಾಗಿ ಒಂದು ಮಗು ಹಾಗೆ ಈ ಲಕ್ಷ್ಮಿ ಪಕ್ಕದ ಮನೆಯವರು ಎಬ್ಸಕ್ ಬಂದಿದ್ರಲ್ಲ, ಅವರಿಗೂ ಕೂಡ ಈಗ ಸದ್ಯ ಗಂಭೀರ ಗಾಯವಾಗಿದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಮುಖ್ಯವಾಗಿ ಆ ಒಂದು ಮನೆಯನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಆ ಮನೆಯಲ್ಲಿ ವೆಂಟಿಲೇಷನ್ ಇರಲಿಲ್ಲ. ಅಂದ್ರೆ ಗ್ಯಾಸ್ ಸಿಲಿಂಡರ್ ಇದ್ದಂತಹ ಸಂದರ್ಭದಲ್ಲಿ ಒಂದ್ ವೇಳೆ ಲೀಕೇಜ್ ಆಯ್ತು ಅಂತ ಹೇಳಿದ್ರು ಕೂಡ ಗಾಳಿ ಹೊರ ಹೋಗ್ಲಿಕ್ಕೆ ವ್ಯವಸ್ಥೆ ಇರಬೇಕಿತ್ತು. ಆದ್ರೆ ವಿಂಡೋ ಕೂಡ ಇರಲಿಲ್ಲ. ಹಾಗಾಗಿ ಈ ಒಂದು ಅವಘಡ ಸಂಭವಿಸಿರುವಂತದ್ದು. ಅಕ್ಕಪಕ್ಕದ ಮನೆಯ ಈ ಸ್ಫೋಟದ ತೀವ್ರತೆಗೆ ಪಕ್ಕದ ಮನೆಯ ಗೋಡೆ ಕೂಡ ಬಿರುಕು ಬಿಟ್ಟಿರುವಂತದ್ದು. ಆದ್ರೆ ಈ ಒಂದು ಘಟನೆ ನಡೆದಿರುವುದು ನಿನ್ನೆ ಬೆಳಗಿನ ಜಾವ. ಮನೆಯಲ್ಲಿ ಅವರ ಪತಿ ನೈಟ್ ಶಿಫ್ಟ್ ಗೆ ಹೋಗಿದ್ರು. ಇವರು 3 ಜನ ಅನುರಾಧ ಹಾಗೆ 3 ಮಕ್ಕಳು ಮಲ್ಕೊಂಡಿದ್ರು. ಬೆಳಗ್ಗೆ ಎಚ್ಚರ ಆಗ್ತಾ ಇದ್ದಾಗೆ 7:30 ಸುಮಾರಿಗೆ ಈ ಒಂದು ಅವಘಡ ಸಂಭವಿಸಿರುವಂತದ್ದು. ಸದ್ಯ ಎಲ್ಲರನ್ನ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಸ್ಮಿತಾ, ರೈಟ್, ಧನ್ಯವಾದ ಧ್ರುವ ಮಾಹಿತಿಗಾಗಿ.